ವೆಲ್ಕಮ್ ಬ್ಯಾಕ್ ಟು ಯರ್ ಫೇವ್ರೇಟ್ ಚಾನಲ್. ನಾನು ನಿಮ್ಮ ಪ್ರೀತಿ alliswellnagaraj. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂದರೆ, ಒಂದು ಪ್ಲಾನ್ ಪ್ರೆಸೆಂಟೇಷನ್ ಆಯಿತು, ಕ್ಲೋಸಿಂಗ್ ಆಯಿತು, ಎಲ್ಲ ಇಷ್ಟ ಆಯಿತು. ಸೊ ಎಲ್ಲ ಇಷ್ಟ ಆದಮೇಲೂ ನೆಕ್ಸ್ಟ್ ಮಂತ್ ಮಾಡಿಬಿಡ್ತೀನಿ ಗುರು, ಈ ಹಬ್ಬ ಆದಮೇಲೆ ಮಾಡಿಬಿಡ್ತೀನಿ ಗುರು, ಈ ಸ್ಯಾಲ್ರಿ ಬಂದಾದ್ಮೇಲೆ ಮಾಡಿಬಿಡ್ತೀನಿ ಗುರು ಅಂತ ಸುಮಾರು ಜನ ಪೋಸ್ಟ್ಪೋನ್ ಮಾಡ್ತಾರೆ. ಸೊ ಈ ಥರ ಪೋಸ್ಟ್ಪೋನ್ ಮಾಡೋರನ್ನ ಆನ್ ದ ಸ್ಪಾಟ್ ಲಾಗಿನ್ ಮಾಡಿಸೋದಕ್ಕೆ ಏನು ಮಾಡಬೇಕು? ಸೊ ಎಲ್ರಿಗೂ ಇರೋವಂಥ ಪ್ರಶ್ನೆ ಅಲ್ವಾ ಇದು. ಸೊ ಇಲ್ಲಿ ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಅದನ್ನೇ ಹೇಳ್ಕೊಡೋಕೆ ಬರ್ತೀನಿ. ಸೊ ಏನು ಮಾಡಿದ್ರೆ ಆನ್ ದ ಸ್ಪಾಟ್ ಕ್ಲೋಸಿಂಗ್ ಅನ್ನೋದಾಗುತ್ತೆ, ಆನ್ ದ ಸ್ಪಾಟ್ ಪೇಮೆಂಟ್ ಆಗಿ ಸೈನ್ ಅಪ್ ಆಗುತ್ತೆ. ಸೊ ಅದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಈ ಪ್ರಶ್ನೆ ಯಾರು ಕೇಳ್ತಾರಲ್ವಾ, ಅವರನ್ನು ಫಸ್ಟು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಮಾತನ್ನು ಹೇಳೋದಕ್ಕೆ ಮೇಯ್ನ್ ರೀಸನ್ ಏನಿರುತ್ತೆ? ನೀವು ಹೇಳಿದ್ದು ಅವ್ರಿಗೆ ಅರ್ಥ ಆಗಿಲ್ಲ, ಇಲ್ಲ ಅಂದರೆ ಅವ್ರಿಗೆ ಕಂಪನಿ ಇಷ್ಟ ಆಗಿಲ್ಲ. ಎರಡೇ ರೀಸನ್. ಇದು ಎಸ್ಕೇಪ್ ಆಗೋದಕ್ಕೆ ಅಷ್ಟೇ ರೀಸನು. ಏನಕ್ಕೆ ಅಂದರೆ, ನೀವೇನು ಕೊಡ್ತಾ ಇದ್ದೀರಾ ಆ ಆಪರ್ಚುನಿಟಿ ಅವ್ರಿಗೆ ನಿಜವಾಗ್ಲೂ ಅರ್ಥ ಆಗಿತ್ತು ಅಂದರೆ, ನೀವು ಕೊಡೋವಂಥ, ನಿಮ್ಮ ಕಂಪನಿ ಕೊಡೋವಂಥ ಬೆನಿಫಿಟ್ ಏನು ಅಂತ ಅರ್ಥ ಆಗಿತ್ತು ಅಂದರೆ, ಅವ್ರು ಹೆಂಗಾದರೂ ದುಡ್ಡು ಅರೇಂಜ್ ಮಾಡಿ ಖಂಡಿತವಾಗ್ಲೂ ಬಿಸ್ನೆಸ್ ಅನ್ನೋದನ್ನು ಮಾಡೇ ಮಾಡ್ತಾರೆ. ಬಟ್ ಮಾಡಿಲ್ಲ ಅಂತಂದರೆ ಅವ್ರಿಗೆ ನೀವು ಹೇಳಿದ ಅರ್ಥ ಆಗಿಲ್ಲ ಅಥವಾ ಇಷ್ಟ ಆಗಿಲ್ಲ ಅಷ್ಟೇ. ಸೊ ಇದು ಏನು ಹೇಳ್ತಾರಲ್ವ, ಸೊ ಯಾವ ಮಟ್ಟದಲ್ಲಿ ಹೇಳ್ತಾರೆ ಅಂದರೆ, ಖಂಡಿತವಾಗ್ಲೂ ಇವ್ನು ಬಂದು ಜಾಯ್ನ್ ಆಗ್ತಾನೆ ಸರ್ ಅನ್ನೋ ಕಾನ್ಫಿಡೆಂಟು ನಿಮಗೆ ಬಂದಿರುತ್ತೆ. ಯಾವ ಲೆವೆಲಲ್ಲಿ ಹೇಳಿರ್ತಾನೆ ಅಂದರೆ, ನಮ್ಮ ತಾಯಣೆಗೂ ನನ್ನ ಹತ್ರ ದುಡ್ಡಿತ್ತು ಅಂದರೆ ನಾನು 100% ಮಾಡೇ ಮಾಡ್ತೀನಿ ಗುರು, ನನಗೆ ತುಂಬ ಕಾನ್ಫಿಡೆಂಟ್ ಇದೆ, ನನ್ನ ಹತ್ರ ಸುಮಾರು ಕಾಂಟ್ಯಾಕ್ಟ್ಸ್ ಇದ್ದಾರೆ, ಈ ಥರ ಬೇಕಾ ಬಿಟ್ಟು ನನ್ನ ಹತ್ರ ಜನ ಅವರೇ, ನಾನು ಹೇಳಿದ್ರೆ ಎಲ್ಲರೂ ಮಾಡ್ತಾರೆ, ನಾನು ಕನ್ಫರ್ಮಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನೆಕ್ಸ್ಟ್ ಡೇ ನೀವು ಫೋನ್ ಮಾಡಿದ್ರಿ ಅಂದರೆ ರೆಸ್ಪಾಂಡು ಮಾಡಲ್ಲ, ಮಾತಾಡೋದು ಇಲ್ಲ. ಕರೆಕ್ಟ್ ಅಲ್ವಾ? ಇದು ಎಲ್ಲರೂ ಫೇಸ್ ಮಾಡ್ತಿರೋ ಅಂಥ ಒಂದು ದೊಡ್ಡ ಪ್ರಾಬ್ಲಮ್. ಸೊ ಇವ್ರಿಗೆ ನಾವೇನು ಮಾಡ್ಬೋದು? ಸೊ ಇದು ಜೆನ್ಯೂನ್ ರೀಸನಾ ಅನ್ನೋದನ್ನು ನಾವು ಯಾವ ಥರ ಅರ್ಥ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೇದಾಗಿ, ನಿಮ್ಮ ಕಂಪನಿಯ ಬಡ್ಜೆಟ್ ಏನಿದೆ ಅದು 10,000ಕ್ಕಿಂತ ಕಡಿಮೆ ಇದೆ ಅಂದರೆ 100% ನಾವು ಆನ್ ದ ಸ್ಪಾಟ್ ಮಾಡಿಸ್ಬೋದು. 10,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಬಟ್ 10,000 ಒಳಗಡೆ ಇದೆ ಅಂದರೆ, ಸೊ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನೀವು ಯಾರ ಹತ್ರ ಮಾತಾಡ್ತಿದ್ದೀರೋ ಅವ್ರಿಗೆ ಇನ್ನೂ ಕ್ಲಾರಿಟಿ ಕೊಡಿ, ಇನ್ನೂ ಅರ್ಥ ಮಾಡಿಸಿ, ಸೀರಿಯಸ್ನೆಸ್ ಅರ್ಥ ಮಾಡಿಸಿದ್ರಿ ಅಂದರೆ ಖಂಡಿತವಾಗ್ಲೂ ಅವರು ದುಡ್ಡನ್ನು ಹೆಂಗಾದರೂ ಹೊಂದಿಸಿ ತಗೊಂಬಂದು ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ತಾರೆ. ಕ್ರಿಯೇಟ್ ದ ಅರ್ಜೆನ್ಸಿ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ, ಅರ್ಜೆನ್ಸಿ ಅನ್ನೋದನ್ನು ಕ್ರಿಯೇಟ್ ಮಾಡಬೇಕು. ಸೊ ನೀವು ಯಾವುದಾದ್ರೂ ಶಾಪಿಂಗ್ ಮಾಲ್ಗೆಲ್ಲ ಹೋಗಿದ್ರಿ ಅಂದರೆ, ಟುಡೇ ಆಫರ್ಸ್, ಎಂಡ್ ಆಫ್ ದ ಸೀಸನ್ ಆಫರ್, ಸೊ ಈ ಥರ ಎಲ್ಲ ಏನು ಕೊಟ್ಟಿರ್ತಾರಲ್ವಾ, ಅದೆಲ್ಲ ಏನಕ್ಕೆ ಅಂದರೆ ಅಟೆನ್ಷನನ್ನು ಗ್ರಾಪ್ ಮಾಡೋದಕ್ಕೆ ಆ್ಯಂಡ್ ಅರ್ಜೆನ್ಸಿನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅಲ್ಲಿ ಏನಾಗ್ತಿರುತ್ತೆ ಅಂದರೆ, ಅವರು ಒಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಿರ್ತಾರೆ. ಇವತ್ತು ಬಿಟ್ರಿ ಅಂದರೆ ನೀವು ನಾಳೆ ಬಂದರೆ ಈ ಆಫರ್ ನಿಮಗೆ ಸಿಗೋದಿಲ್ಲ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂದರೆ, ಒಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಲಾಸ್ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಮೊದಲನೇದಾಗಿ ಅರ್ಜೆನ್ಸಿ ಕ್ರಿಯೇಟ್ ಯಾವ ಥರ ಮಾಡಬೇಕು ಅಂದರೆ, ನಿಮ್ಮ ಹತ್ರ ಒಂದು ಸೆಟ್ ಆಫ್ ಪೀಪಲ್ ಇರ್ತಾರೆ, ಕರೆಕ್ಟ್ ಅಲ್ಲ? ಸೊ ನೀವು ಅವ್ರ ಹತ್ರ ಏನು ಹೇಳಬೇಕು ಅಂದರೆ, ನೋಡಪ್ಪ ನನ್ನ ಹತ್ರ ಇಷ್ಟು ಜನ ಇನ್ನೂ ಮಾತಾಡೋ ಅಂಥ ಪ್ರಾಸ್ಪೆಕ್ಟ್ ಲಿಸ್ಟ್ ಇದೆ. ಸೊ ನಿನ್ನ ಮೀಟಿಂಗ್ ಆದ ಕೂಡಲೇ ನಾನು ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವರೇನಾದರೂ ಜಾಯ್ನಿಂಗ್ ಆದರೆ ಅವರು ನಿನಗೆ ಇನ್ನು ಕೆಳಗಡೆಗೆ ನಾನು ಪ್ಲೇಸ್ಮೆಂಟ್ ಅನ್ನೋದನ್ನು ಮಾಡಿಕೊಡ್ತೀನಿ. ಸೊ ಒಂದು ಸೈಡ್ ಪ್ಲೇಸ್ಮೆಂಟ್ ನಾನು ನಿನಗೆ ಸಪೋರ್ಟ್ ಮಾಡ್ದೆ ಅಂದರೆ, ಇನ್ನೊಂದು ಸೈಡು ನೀನು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ನೀವು ಅವ್ರಿಗೆ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬೋದು. ಎರಡನೇದು, ಸಿಗೋವಂಥ ಪೊಸಿಷನ್ ಏನಿರುತ್ತೆ ಅದು ಟಾಪ್ ಪೊಸಿಷನ್. ಅಂದರೆ ಅವ್ರು ಎಲ್ರಿಗಿಂತ ಟಾಪ್ ಪೊಸಿಷನ್ ಸಿಕ್ಕಿದಾಗ ಅವರ ವ್ಯಾಲ್ಯೂ ಏನಿರುತ್ತೆ ಅದನ್ನು ನೀವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಅವ್ರು ತಗೊಂಡಿಲ್ಲ ಅಂದರೆ ಅವ್ರಿಗೆ ಏನೇನೆಲ್ಲ ಲಾಸ್ ಆಗೋದಿದೆ ನೆಕ್ಸ್ಟು ನೀವು ಹೇಳಬೇಕಾಗಿರೋದು. ಸೊ ಅದರಲ್ಲಿ ಮೊದಲನೇದು ಕರೆಂಟ್ ಲಾಸು, ಎರಡನೇದು ಲೈಫ್ ಟೈಮ್ ಲಾಸು, ಕಂಪನಿ ಆಫರ್ ಲಾಸು ಆ್ಯಂಡ್ ನಿಮ್ಮ ಪರ್ಸ್ನಲ್ ಆಫರ್ ಲಾಸು. ಪರ್ಸ್ನಲ್ ಆಫರ್ ಲಾಸು ನಾನು ಹೇಳ್ತೀನಿ ಕೊನೆಯಲ್ಲಿ ಏನು ಅಂತ. ಸೊ ಕರೆಂಟ್ ಲಾಸು, ಫಾರ್ ಎಕ್ಸಾಂಪಲ್, ನೀವು ಯಾರನ್ನು ಜಾಯಿನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೆಕ್ಸ್ಟು ಯಾರ ಹತ್ರ ಮೀಟಿಂಗ್ ಹೋಗಬೇಕು ಅಂದ್ಕೊಂಡಿದ್ದೀರಾ, ಅವ್ರೇನಾದರೂ ಬಂದು ಜಾಯಿನ್ ಆದರು ಅಂದರೆ ಅವ್ರ ಹತ್ರ ಎಷ್ಟು ದೊಡ್ಡ ಟೀಮ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ. ಫಾರ್ ಎಕ್ಸಾಂಪಲ್, ನಾಗರಾಜ್ ಅನ್ನೋ ಒಂದು ಪರ್ಸನ್ ಇದ್ದಾರೆ, ನೆಕ್ಸ್ಟು ನಾನು ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರೇನಾದರೂ ಜಾಯಿನ್ ಆದರು ಅಂದರೆ ಅವ್ರ ಹತ್ರ ಪ್ರೆಸೆಂಟ್ ಅವರು ಒಂದು 3-4 ಐ ಡಿ ಅವ್ರ ಕಡೆಯಿಂದ ಆಗುತ್ತೆ ಅಂತಲೇ ಇಟ್ಕೊಳ್ಳಿ. ಆ 3-4 ಐ ಡಿ ನಿಮ್ಮ ಕೆಳಗಡೆ ಬರಬೇಕಾಗಿದ್ದು ಮಿಸ್ ಆಗ್ಬೋದು, ಅದು ಕರೆಂಟ್ ಲಾಸು.
ಸೊ ಅವರ ಲೈಫ್ ಟೈಮ್ ಲಾಸ್ ಯಾವ ಥರ ಆಗುತ್ತೆ ಅಂದರೆ, ನಾಗರಾಜ್ ಅನ್ನೋರು ಬಂದು ಅವ್ರ ಕಡೆಯಿಂದ ಒಂದು 4-5 ಜನ ಏನು ಬರ್ತಾರೆ, ಅವರೆಲ್ಲರೂ ಕೂಡ ಅವ್ರಿಗಿಂತ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡುವಂಥವ್ರು ಆಗಿರ್ತಾರೆ. ಸೊ ನಾಗರಾಜ್ ಅಂತ ಯಾರಿದ್ದಾರೆ, ಅವರು ತುಂಬಾ ಸ್ಕಿಲ್ಡ್ ಇದ್ದಾರೆ, ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ, ತುಂಬಾ ಹೆಸರು ಮಾಡಿದ್ದಾರೆ. ಸೊ ಅವ್ರು ಏನಾದರೂ ಬಂದರು ಅಂದರೆ ಸುಮಾರು ಜನ ಬಿಸ್ನೆಸ್ಸಿಗೆ ಬಂದುಬಿಡ್ತಾರೆ. ಸೊ ನಿಮ್ಮ ಲೈಫ್ ಟೈಮ್ ಲಾಸ್ ಎಷ್ಟಾಗ್ಬೋದು ಅಂದರೆ, ಅವ್ರು ಬಂದರು ಅಂದರೆ ಅವ್ರ ಸುತ್ತು ಅವ್ರ ಜೊತೆಗೆ ಒಂದು 1000 ಜನ ಬರ್ಬೋದು ವಿತಿನ್ ಇಯರಲ್ಲಿ, ಒಂದು 10,000 ಜನ ಬರ್ಬೋದು ವಿತಿನ್ 2-3 ಇಯರ್ಸಲ್ಲಿ. ಸೊ ಆ 10,000 20,000 ಜನ ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಅದು ನಿಮಗೆ ಮಿಸ್ ಆಗುತ್ತೆ. ಸೊ ಈ ರೀತಿ ಹೇಳ್ಬೋದು. ಸೊ ಯಾರೊಬ್ರು ಪರ್ಸನ್ ಬರ್ತಾನೆ ಅಂದರೆ ಒಂದು ಟೈಮ್ ಮಾತ್ರ ಅಲ್ಲ, ಲೈಫ್ ಟೈಮ್ ಲಾಸ್ ಏನು ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸಿ. ಏನಕ್ಕೆ ಅಂದರೆ, 1 ಮೆಂಬರ್ ಅಂದರೆ 1 ಪ್ರಾಸ್ಪೆಕ್ಟ್ ಈಸ್ ಈಕ್ವಲ್ ಟು 1 ಇಂಡಸ್ಟ್ರಿ ಅಂತ ಒಂದು ಮಾತಿದೆ. ಸೊ ಅವರು ಎಷ್ಟು ಮಾಡ್ತಾರೆ, ಎಲ್ಲಿವರೆಗೂ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಏನನ್ನೆಲ್ಲ ಮಾಡ್ಬೋದು ಅನ್ನೋ ಎಡಿಫಿಕೇಷನ್ ಅನ್ನೋದನ್ನು ನೀವು ಮಾಡಿದ್ರಿ ಅಂದರೆ, ಸೊ ಅವ್ರಿಗೇನಾಗುತ್ತೆ, ಅರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ. ಹೌದು, ನಾನು ಅವ್ರಿಗಿಂತ ಮುಂಚೆ ಆದರೆ ನನಗೊಂದು ಅಡ್ವಾಂಟೇಜೇ ಇದೆಯಲ್ವಾ, ಸೊ ಏನಾದರೂ ಮಾಡಿ ಇದನ್ನು ನಾನು ಯೂಟಿಲೈಸ್ ಮಾಡ್ಕೊಬೇಕು ಅನ್ನೋದಕ್ಕೆ ಅವರು ಸೈನ್ ಅಪ್ ಅನ್ನೋದನ್ನು ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಎರಡನೇದು, ಕಂಪನಿ ಆಫರ್ ಲಾಸ್. ನಿಮ್ಮ ಕಂಪನಿಯಲ್ಲಿ ಏನಾದರೂ ಒಂದು ಫಾರಿನ್ ಟ್ರಿಪ್ಪು, ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸು, ಬೇರೆ ಏನಾದರೂ ಆಫರ್ಸ್ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಅದನ್ನು ಹೈಲೈಟ್ ಮಾಡಿ. ಇವತ್ತೇನಾದರೂ ಜಾಯಿನ್ ಆದರೆ ಅಂದರೆ ಸೊ ನಿಮಗೆ ಈ ಆಫರ್ ಸಿಗುತ್ತೆ. ನಾಳೆ ಐಡಿಯಾ ಆಯಿತು ಅಂದರೆ ನಿಮಗೇನು ಐಡಿಯಾ ಆಗುತ್ತೆ, ಪ್ಲೇಸ್ಮೆಂಟ್ ಆಗುತ್ತೆ, ಎಲ್ಲನೂ ಸಿಗುತ್ತೆ. ಬಟ್ ಈ ಆಫರ್ ಏನಿರುತ್ತೆ ಅದು ಮುಗಿದೋಗುತ್ತೆ. ನೋಡಿ ಫ್ರೆಂಡ್ಸ್, ಮೊದಲಾಗ ಅರ್ಥ ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಆಫರ್ ಅನ್ನೋದ್ರ ಮೇಲೆ, ಫ್ರೀ ಅನ್ನೋದ್ರ ಮೇಲೆ ಅಟೆನ್ಷನ್ ಜಾಸ್ತಿ ಇರುತ್ತೆ. 1000 ರೂಪಾಯಿ ಕೊಟ್ಟು ನೀವು ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಜಸ್ಟ್ 999 ಅಂತ ಹಾಕಿರ್ತಾರೆ. ಯಾಕೆ ಹೇಳಿ, ಆ 1 ರೂಪಾಯಿ ಏನಿರುತ್ತೆ ಅದು ನಿಮ್ಮ ವ್ಯಾಲ್ಯೂವನ್ನು ಚೇಂಜ್ ಮಾಡುತ್ತೆ, ನಿಮ್ಮ ಥಿಂಕಿಂಗ್ ಲೆವೆಲನ್ನು ಚೇಂಜ್ ಮಾಡಿಬಿಡುತ್ತೆ. ಅಂದರೆ ಇಟ್ಸ್ ನಥಿಂಗ್ ಬಟ್ ನಿಮ್ಗೆ 1 ರೂಪಾಯಿ ಆಫರ್ ಸಿಕ್ತು ಅನ್ನೋ ರೀತಿಯಲ್ಲಿ 10,000 ರೂಪಾಯಿ ಅಮೌಂಟ್ ಹಾಕಿರ್ತಾರೆ, ಅದರಲ್ಲಿ 70% ಆಫ್ ಹಾಕಿ 3,000 ರೂಪಾಯಿ ಕೊಟ್ಟರೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ಬಟ್ ಏನು ಅಂದರೆ ಅದರ ಆ್ಯಕ್ಚುಯಲ್ ಪ್ರೈಸೇ 3,000 ಇರುತ್ತೆ. ಸೊ ಅಲ್ಲಿ ಏನಪ್ಪ ಅಂದರೆ, ನೀವೇನು ಪ್ರಾಜೆಕ್ಟ್ ಮಾಡ್ತೀರಾ ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್. ಸೊ ನೀವೇನು ಹೇಳ್ತಾ ಇದ್ದೀರಾ, ಸೊ ಅಲ್ಲಿ ನೀವು ಹೇಳಬೇಕಾಗಿರೋದು, ಈ ಆಫರ್ ಇವತ್ತಿಗೆ ಮುಗಿದೋಗ್ತಾ ಇದೆ, ನೀವು ನಾಳೆ ಮಾಡಿದ್ರಿ ಅಂದರೆ ಈ ಆಫರ್ ಇರಬಹುದು, ಬಟ್ ಇವತ್ತೇ ಕೊನೆ ಇರಬಹುದು. ಏನಕ್ಕೆ ಹೇಳ್ತೀರಾ ಅಂದರೆ, ನಾಳೆ ನೀವೇನಾದರೂ ಹೇಳಿದ್ರಿ ಅಂದರೆ ನಾಳೆ ನೆನ್ನೆನೇ ಆಫರ್ ಮುಗಿದೋಗುತ್ತೆ ಅಂತ ಹೇಳ್ತೀಯಲ್ಲಪ್ಪ, ಸುಳ್ಳು ಹೇಳ್ದಲ್ಲಪ್ಪ ಅನ್ನೋ ಥರನೂ ಆಗಬಾರ್ದು. ಸುಳ್ಳು ಖಂಡಿತವಾಗ್ಲೂ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಆಗಬಾರ್ದು. ಸುಳ್ಳು ಹೇಳೋ ಅಂಥ ಬಿಸ್ನೆಸ್ ಇದಲ್ಲ. ಸೊ ನೀವೇನು ಮಾಡಿ, ಆ ಪ್ರಶ್ನೆಯಲ್ಲಿ ಸ್ವಲ್ಪ ಟ್ವಿಸ್ಟಿಂಗ್ ಮಾಡಿ. ಸೊ ನಾಳೆ ಇರಬಹುದು ಬಟ್ ಗ್ಯಾರಂಟಿ ಇಲ್ಲ, ಬಟ್ ಇವತ್ತೇ ಲಾಸ್ಟು ಅಂತ ಹೇಳಿರೋದು. ಸೊ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇದೆ, ಬಟ್ ಗ್ಯಾರಂಟಿ ಇಲ್ಲ. ನೀವೇನಾದರೂ ಇವತ್ತು ಮಾಡಿಕೊಂಡ್ರಿ ಅಂದರೆ ಈ ಆಫರ್ ನಿಮಗೆ ಸಿಗೋದಿದೆ. ಇದನ್ನು ನೀವು ಹೇಳ್ಬೋದು. ಇದು ಬಿಟ್ಟು ನೀವು ಪರ್ಸ್ನಲ್ ಆಫರ್ಸ್ ಕೊಡಿ. ನೋಡಿ, 1000 ರೂಪಾಯಿ ಬಂತು ಅಂದಾಗ ಒಂದು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಖರ್ಚು ಮಾಡೋದು ಕೂಡ ಖಂಡಿತವಾಗ್ಲೂ ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ಏನಕ್ಕೆ ಅಂದರೆ, ನೀವೇನು ಖರ್ಚು ಮಾಡ್ತೀರಾ ದಟ್ ಈಸ್ 1 ಟೈಮ್, ನಾಟ್ ಫಾರ್ ಎವ್ರಿ ಟೈಮ್. ಕರೆಕ್ಟ್ ಅಲ್ವಾ? ಸೊ ನೀವು ಜಾಯಿನ್ ಯಾರನ್ನ ಮಾಡ್ತೀರಾ, ಅವರು ಏನು ಜಾಯಿನ್ ಆಗ್ತಾರೆ, ಅವ್ರ ಮುಖಾಂತರ ದೊಡ್ಡ ಬಿಸ್ನೆಸ್ ಬರುತ್ತೆ ಅನ್ನೋದಾದರೆ, ಸೊ ನಿಮಗೇನು ಅರ್ನಿಂಗ್ಸ್ ಬರುತ್ತೆ, ಆ ಪರ್ಸನ್ನು ಆ ಮೊಮೆಂಟಮ್ಗೆ ಜಾಯಿನ್ ಆದರು ಅಂದರೆ ಸೊ ನಿಮಗೇನು ಅರ್ನಿಂಗ್ ಬರುತ್ತೆ ಅದರಲ್ಲಿ ಒಂದು 10%ಅನ್ನು ಅವ್ರಿಗೆ ಆಫರ್ ಮಾಡಿ. ಏನು ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪನಿಯಿಂದ ನಿಮ್ಗೊಂದು 1000 ರೂಪೀಸು ಅವ್ರು ಜಾಯಿನ್ ಆಗೋದ್ರಿಂದ ನಿಮಗೆ ಆ ಮೊಮೆಂಟಮ್ಗೆ ಬರುತ್ತೆ ಅನ್ನೋದಾದರೆ, ಫ್ಯೂಚರ್ದೆಲ್ಲ ಸೇರಿ ಎಲ್ಲ ಬೇಕಾಗಿಲ್ಲ, ಆ ಮೊಮೆಂಟಮ್ಗೆ ಅವ್ರು ಜಾಯಿನ್ ಆದರೆ ಏನು ಅಮೌಂಟ್ ಬರುತ್ತೆ ಅದರಲ್ಲಿ ಒಂದು 10% ಆಫ್ ಅಮೌಂಟನ್ನು ಏನೋ ಒಂದು ಗಿಫ್ಟ್ ರೀತಿಯಲ್ಲಿ ನೀವೊಂದು ಆಫರ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್, ಒಂದು 1000 ರೂಪಾಯಿ ಬರ್ತಾ ಇದೆ ಅಂದರೆ ಒಂದು 100 ರೂಪಾಯಿದು, 150 ರೂಪಾಯಿದು ಯಾವುದೋ ಒಂದು ಆಫರ್ ಇಡಿ, ಏನೋ ಒಂದು ಗಿಫ್ಟ್ ಥರದೊಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ನೀವು ಆಫರ್ ಮಾಡಿ. ಖಂಡಿತವಾಗ್ಲೂ ಅಲ್ಲಿ ಕೂಡ ಅಟೆನ್ಷನ್ ಸಿಗುತ್ತೆ. ಸೊ ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಒಂದು ಅರ್ಜೆನ್ಸಿಯನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ, ಒಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು, ಇನ್ನೊಂದು ಲಾಸನ್ನು ಅರ್ಥ ಮಾಡಿಸೋದು. ಸೊ ಈ ಎರಡು, ಒಂದು ಅರ್ಜೆನ್ಸಿ ಏನಪ್ಪ ಅಂದರೆ ಬೆನಿಫಿಟ್ ಏನು ಸಿಗುತ್ತೆ ಅನ್ನೋದು ಅರ್ಥ ಆಗಿರುತ್ತೆ, ಲಾಸಲ್ಲಿ ಏನೇನೆಲ್ಲ ಲಾಸ್ ಆಗೋ ಸಾಧ್ಯತೆ ಇದೆ ಅನ್ನೋದನ್ನು ಅರ್ಥ ಆಗಿರುತ್ತೆ. ಸೊ ಇದೆರಡು ಅರ್ಥ ಆಯಿತು ಅಂದರೆ ಆನ್ ದ ಸ್ಪಾಟ್ ಅವ್ರು ಏನಾದರೂ ಮಾಡಿ ಅವ್ರಿಗೆ ನಿಜವಾಗ್ಲೂ ಮಾಡಲೇಬೇಕು ಅನ್ನೋ ಉದ್ದೇಶ ಇತ್ತು ಅಂದರೆ ಖಂಡಿತ ಮಾಡೇ ಮಾಡ್ತಾರೆ. ಆ ಉದ್ದೇಶ ಬರೆಸ್ಬೇಕಾಗಿರೋದು ನೀವು. ಸೊ ಅಲ್ಲಿ ನೀವು ಅವ್ರಿಗೆ ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀರಾ, ಅವ್ರಿಗೆ ಫ್ಯೂಚರ್ ಬಗ್ಗೆ ಅರ್ಥ ಮಾಡಿಸಿದ್ದೀರಾ, ಇಂಡಸ್ಟ್ರಿ ಬಗ್ಗೆ ಅರ್ಥ ಮಾಡಿಸಿದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ಅವ್ರು ಹೆಂಗಾದರೂ ಮಾಡಿ ದುಡ್ಡನ್ನು ಹೊಂಚಿ ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ತಾರೆ ಅನ್ನೋದು ನನ್ನ ಅಶ್ಯೂರೆನ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಇದನ್ನೇ ತಿಳ್ಕೊಂಡ್ವಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗಕ್ಕೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ನಿಮಗೇನು ಅನ್ನಿಸ್ತು, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನು ಕಮೆಂಟಲ್ಲಿ ಲೀವ್ ಮಾಡಿ. ಅದ್ರ ಕುರಿತಾದಂಥ ನಾನು ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ನಾನು ಸೈನ್ ಆಫ್ ಆಗ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್.